ಇದು ಬಿಜೆಪಿ ನಾಯಕನಿಗೆ ಸಂಬಂಧಪಟ್ಟಂತಹ ರಾಸಲೀಲೆ ಸುದ್ದಿ. ನಡು ರಸ್ತೆಯಲ್ಲೇ ಬಿಜೆಪಿ ನಾಯಕನ ಕಾಮ ಕೇಳಿ ಹೈವೇ ಕ್ಯಾಮೆರಾದಲ್ಲೇ ಸೆರೆಯಾಗ್ಬಿಟ್ಟಿದೆ ಆತನ ರಾಸಲೀಲೆಯ ದೃಶ್ಯ. ಇಷ್ಟಕ್ಕೂ ಯಾರು ಆ ಬಿಜೆಪಿ ನಾಯಕ? ಬಿಜೆಪಿ ನಾಯಕನ ಜೊತೆ ಸೆರೆ ಸಿಕ್ಕ ಆ ಮಹಿಳೆ ಯಾರು? ವಿಡಿಯೋ ರಿಲೀಸ್ ಆದ್ಮೇಲೆ ಆ ರಾಜಕಾರಣಿ ಪರಾರಿಯಾಗಿದ್ದಾರೆ. ವಿಡಿಯೋ ಬಗ್ಗೆ ಬಿಜೆಪಿ ನಾಯಕರು ಏನ್ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ? ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ, 3 ಬಿಟ್ ನಿಂತಂತೆ ಕಾಣಿಸ್ತಾ ಇದೆ. ಗಾದೆ ಮಾತೇ ಇದೆಯಲ್ಲ, 3 ಬಿಟ್ಟವನು ಊರ್ಗೆ ದೊಡ್ಡವನು ಅಂತ ಹೇಳಿ. ಈ ರೀತಿಯಾದಂತಹ ಹೇಗೆ ಹೇಳೋದು? ನಿಜಕ್ಕೂ ಆ ಒಂದಷ್ಟು ವಿಡಿಯೋಗಳು ಕೂಡ ಇದ್ದಾವೆ, ಅದನ್ನ ಜನರಿಗೆ ತೋರಿಸೋದಕ್ಕೂ ಕೂಡ ಆಗೋದಿಲ್ಲ, ನಾವು ಕೂಡ ನೋಡೋದಕ್ಕೆ ಆಗೋದಿಲ್ಲ. ಅಷ್ಟರ ಮಟ್ಟಿಗಿದೆ. ಬಿಜೆಪಿ ನಾಯಕನ ಜೊತೆ ಆ ಮಹಿಳೆ ಯಾರು? ಯಾರು ಆ ಮಹಿಳೆ? ಯಾರು ಆ ಬಿಜೆಪಿ ನಾಯಕ? ಅದು ಕೂಡ ಹೈವೇ ಕ್ಯಾಮೆರಾದಲ್ಲಿ ಆತನ ರಾಸಲೀಲೆ ದೃಶ್ಯ ಪತ್ತೆಯಾಗಿದೆ. ನಡು ರಸ್ತೆಯಲ್ಲೇ ಬಿಜೆಪಿ ನಾಯಕನ ಕಾಮ ಕೇಳಿ 4 ಗೋಡೆ ಮಧ್ಯೆ ಆಗ್ಬೇಕಾಗಿದ್ದಂತಹ ಈ ರೀತಿಯಾದಂತಹ ವಿಚಾರಗಳು ಈಗ ಬಹಿರಂಗವಾಗಿ ಆಗ್ತಾ ಇದ್ದಾವೆ. ಕಂಡಲ್ಲಿ ಸಿಕ್ಕಲ್ಲಿ ಈ ರೀತಿಯಾಗಿ ಕಾಮಚೇಷ್ಟೆಗಳು ನಡೀತಾ ಇದ್ದಾವೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಷ್ಟರ ಮಟ್ಟಿಗೆ ವರ್ತಿಸ್ತಾ ಇದ್ದಾರೆ. ಅದು ಕೂಡ ಬಿಜೆಪಿಯ ನಾಯಕ. ರೋಡ್ನಲ್ಲಿ ಕಾಮ ಕೇಳಿ ಮಾಡಿ ಸಿಕ್ಕಿಬಿದ್ದಂತಹ ಆ ರಾಜಕಾರಣಿ ಯಾರು? ಹೈವೇ ರೋಡ್ನಲ್ಲಿ ಕಾರಿಂದ ಇಳಿದು ರಾಸಲೀಲೆ, ರಾಜಕಾರಣಿಯ ರಾಸಲೀಲೆ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಬಯಲಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾನೆ ಆ ರಾಜಕಾರಣಿ. ನಡು ರಸ್ತೆಯಲ್ಲಿ ಕಾಮ ಕೇಳಿ ಮಾಡಿ ಪರಾರಿಯಾಗಿದ್ದಾನೆ ರಾಜಕಾರಣಿ. ಛೀ ಥೂ, ಇವನು ಒಬ್ಬ ರಾಜಕಾರಣಿನ? ಬಿಜೆಪಿ ನಾಯಕ ಮನೋಹರ್ ಲಾಲ್ ದಖಡ್ ಅವರು ಮಧ್ಯಪ್ರದೇಶದ ಮಂಡಸೌರ್ ಜಿಲ್ಲೆಯ ಬಿಜೆಪಿ ನಾಯಕ. ವಿಡಿಯೋದಲ್ಲಿ ಒಟ್ಟು ಓರ್ವ ಮಹಿಳೆಯೊಂದಿಗೆ ಕಾಮಲೀಲೆ. ಹೆದ್ದಾರಿಯಲ್ಲೇ ಕಾರನ್ನ ನಿಲ್ಲಿಸಿ ಮಹಿಳೆ ಜೊತೆ ರಾಸಲೀಲೆ ಮಾಡಿರುವಂತಹ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ದೆಹಲಿ ಮುಂಬೈ ಎಕ್ಸ್ಪ್ರೆಸ್ ವೇ ದೃಶ್ಯ ಸರಿಯಾಗಿದೆ. ಕಾಮುಕ ಬಿಜೆಪಿ ನಾಯಕನ ಸರಸ ಸಲ್ಲಾಪ. ಮನೋಹರ್ ಲಾಲ್ ದಖಡ್ಗೆ ಶೋಧವನ್ನ ಕೂಡ ಮಾಡಲಾಗ್ತಾ ಇದೆ. ವಿಡಿಯೋ ಬಹಿರಂಗ ಆಗ್ತಾ ಇದ್ದಂತೆ ಬಿಜೆಪಿ ನಾಯಕ ಎಸ್ಕೇಪ್ ಆಗಿದ್ದಾನೆ ಒಂದ್ ಕಡೆ. ಇನ್ನು ಬಿಜೆಪಿ ನಾಯಕರಿಂದಲೂ ಕೂಡ ಸ್ಪಷ್ಟನೆ ಕೊಡುವಂತಹ ಕೆಲಸಗಳು ಆಗ್ತಾ ಇದೆ. ಮನೋಹರ್ ಲಾಲ್ ಬಿಜೆಪಿ ಸದಸ್ಯ ಅಷ್ಟೇ, ನಾಯಕ ಅಲ್ಲ. ದಖದ್ ಪತ್ನಿ ಮಂಡಸೌರ್ ಜಿಲ್ಲಾ ಪಂಚಾಯತ್ ಬಿಜೆಪಿ ಸದಸ್ಯೆಯಾಗಿದ್ದಾರೆ. ಆದ್ರೆ ರಾಸಲೀಲೆಯಲ್ಲಿ ಸಿಕ್ಕಿರೋ ದಖಡ್ ಬಿಜೆಪಿ ನಾಯಕ ಅಲ್ವಂತೆ. ಹಾಗಾದ್ರೆ ಯಾರು ಆತ? ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಆತನೇ ರಾಜಕಾರಣಿ ನಾಯಕ ಮನೋಹರ್ ಲಾಲ್. ರಾಜಕಾರಣಿಯ ರಾಸಲೀಲೆಯ ದೃಶ್ಯ ಏನಿದೆಯಲ್ಲ, ಅದನ್ನ ಬಹಿರಂಗ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾಮುಕ ಬಿಜೆಪಿ ನಾಯಕ ಮನೋಹರ್ ಲಾಲ್ 4 ಗೋಡೆಗಳ ಮಧ್ಯೆ ಆಗಬೇಕಾಗಿದ್ದಂತಹ ಈ ರೀತಿಯಾದಂತಹ ವಿಚಾರಗಳು ಇದೀಗ ಹೈವೇಯಲ್ಲಿ ಆಗ್ತಾ ಇದ್ದಾವೆ. ಅದು ಕೂಡ ಬಿಜೆಪಿ ನಾಯಕ ಮನೋಹರ್ ಲಾಲ್ ಅನ್ನೋದು ಗೊತ್ತಾಗ್ತಾ ಇದೆ. ರೋಡ್ನಲ್ಲಿ ಕಾಮ ಕೇಳಿ ಮಾಡಿ ಸಿಕ್ಕಿಬಿದ್ದಂತಹ ರಾಜಕಾರಣಿ ಇದೀಗ ಎಸ್ಕೇಪ್ ಆಗಿದ್ದಾನೆ. ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ರೆ ಆತ ನಾಯಕ ಅಲ್ಲ, ಬರೀ ಸದಸ್ಯ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಎಲ್ಲಿಗೆ ಬಂತು ರಾಜಕಾರಣಿಗಳ ಜೀವನ ಅಂತ ಹೇಳಿ. 4 ಮಾರ್ಗದರ್ಶಿ ಆಗಬೇಕಾಗಿದ್ದಂತಹ ವ್ಯಕ್ತಿಯೇ ಈ ರೀತಿಯಾಗಿ ದುರ್ವರ್ತನೆಯನ್ನ ತೋರಿದ್ರೆ ಹೇಗೆ?
ಏನು ಹೇಳಬೇಕು ಅನ್ನೋದು ನಿಜಕ್ಕೂ ಕೂಡ ನಮಗೂ ಕೂಡ ಗೊತ್ತಾಗ್ತಾ ಇಲ್ಲ. ಬಿಜೆಪಿ ನಾಯಕರಿಂದ ಸ್ಪಷ್ಟನೆಯನ್ನು ಕೂಡ ಕೊಡಲಾಗ್ತಾ ಇದೆ. ವಿಡಿಯೋ ಯಾವಾಗ ಬಹಿರಂಗ ಆಯಿತೋ ಆವಾಗಿಲಿಂದ ಹಿಡಿದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, 4 ಗೋಡೆಗಳ ಮಧ್ಯೆ ಈ ರೀತಿಯಾದಂತಹ ರಾಸಲೀಲೆಗಳೆಲ್ಲ ನಾವು ಕೇಳಿದ್ದೀವಿ. ಬಟ್ ಆದರೆ ಇದು ಹೈವೇಯಲ್ಲಿ ಆಗಿರುವಂತಹ ಘಟನೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಅಂತ ಕಾಣಿಸುತ್ತೆ. ಯಾರಾತ ಅಂತ ಹೇಳಿ. ರಮ್ಯಾ, ಏನಂದರೆ ಇದು ಹಣ ಮತ್ತು ಅಧಿಕಾರದ ಮದ ಯಾವ ರೀತಿ ಮನುಷ್ಯರನ್ನ ಬದಲಾಯಿಸುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ಬೋದು. ಈತ ಮನೋಹರ್ ಲಾಲ್ ಧಾಕಡ್ ಅನ್ನೋ ವ್ಯಕ್ತಿ ಏನಿದ್ದಾನೆ, ಈತನ ಹೆಂಡತಿ ಸೋನಲ್ ಬಾಯ್ ಅನ್ನೋ ಆಕೆ ಆಯಮ್ಮ ಏನಂದರೆ ಪಂಚಾಯತಿ ಮೆಂಬರ್, ಅಂದರೆ ಬಿ ಜೆ ಪಿಯ ಬೆಂಬಲಿತ ಪಂಚಾಯತಿ ಮೆಂಬರ್ ಅವರು. ಹೆಂಗೆ ಜಿಲ್ಲಾ ಪಂಚಾಯತಿ ಇರುತ್ತಲ್ಲ, ಜಿಲ್ಲಾ ಪಂಚಾಯತಿಯ ಒಂದು ವಾರ್ಡ್ನ ಮೆಂಬರ್ ಆಕೆ. ಜೊತೆಯಲ್ಲೇ ಒಂದು ಗ್ರಾಮದ ಸರ್ಪಂಚ್ ಕೂಡ ಆಗಿದ್ದಾರೆ. ಅಂದರೆ ಇದು ಉತ್ತರ ಭಾರತದ ಕಡೆ ಈ ಸರ್ಪಂಚ್ಗಳು ಗ್ರಾಮ ಪ್ರಮುಖ ಅಂತ ಏನಂತಾರೆ, ಅವ್ರ ಹುದ್ದೆಗೆ ಒಂದು ಮಹತ್ವ ಇರುತ್ತೆ. ಮತ್ತು ಅವರು ಆ ಹುದ್ದೆ ಒಂದು ಸ್ವಲ್ಪ ಪ್ರತಿಷ್ಠೆನೂ ಇರುತ್ತೆ. ಆ ಒಂದು ಹುದ್ದೆಗೆ ಪತ್ನಿ ಇದ್ದಾರೆ. ಎಲ್ಲರಿಗೂ ಗೊತ್ತಿರ್ಬೋದು, ಹೆಂಡತಿ ಯಾವುದೋ ಒಂದು ರಾಜಕೀಯದಲ್ಲಿ ಪ್ರಮುಖ ಸ್ಥಾನದಲ್ಲಿದ್ದರೆ ಗಂಡ ಹಿಂದೆಗಡೆ ಏನಂತಾರೆ ಅವ್ರನ್ನ ಒಂದು ರೀತಿಯಾದಂಥ ಕಿಂಗ್ ಮೇಕರ್ ಅಂತ ಹೇಳ್ಬೋದು. ಹೆಂಡತಿ ಕಿಂಗ್ ಆಗಿದ್ದರೆ ಗಂಡ ಕಿಂಗ್ ಮೇಕರ್ ಆಗಿರ್ತಾನೆ. ಆತ ಎಲ್ಲ ಅಧಿಕಾರ ಚಲಾಯಿಸೋದು, ಎಲ್ಲ ಪ್ರಭಾವ ಆತನ ಬಳಿ ಇರುತ್ತೆ. ಹೆಂಡ್ತಿನ ನಾಮಕಾವಸ್ಥೆಗೆ ಅಂತ ಹೇಳ್ಬಿಟ್ಟು ಅಧಿಕಾರದ ಪಟ್ಟದಲ್ಲಿ ಕೂಡಿಸಿರ್ತಾರೆ. ಕೆಲವು ಕಡೆ ಮಹಿಳಾ ಮೀಸಲಾತಿನೂ ಇರುತ್ತೆ, ಹಂಗಾಗಿ ಪಟ್ಟದಲ್ಲಿ ಕೂಡಿಸಿರ್ತಾರೆ. ಈ ವ್ಯಕ್ತಿ ಏನು ಮಾಡಿದ್ದಾನೆ, ತನ್ನ ಒಂದು ಬಿಳಿ ಬಣ್ಣದ ವಾಹನದಲ್ಲಿ, ನೀವೊಂದು ವಿಜುವಲ್ಸ್ನಲ್ಲಿ ನೋಡ್ತಾ ಇದ್ದೀರಾ, ಬಿಳಿ ಬಣ್ಣದ ವಾಹನದಲ್ಲಿ ಆ ಯುವತಿ ಏನು ಇಳಿತಾಳೆ ಹೈವೇನಲ್ಲಿ, ಇವಾಗೇನು ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಇದೆಯಲ್ಲ, ಅದೇ ರೀತಿ ಒಂದು ಮುಂಬೈ ಮತ್ತು ಡೆಲ್ಲಿ ಮಧ್ಯದ ಎಕ್ಸ್ಪ್ರೆಸ್ ವೇ ಇದು, ಮಧ್ಯಪ್ರದೇಶ ರಾಜ್ಯದ ಮಾರ್ಗವಾಗಿ ಹಾದುಹೋಗುವಂಥ ಹೆದ್ದಾರಿ. ಈ ಹೆದ್ದಾರಿನಲ್ಲಿ ಆ ಬಿಳಿ ಬಣ್ಣದ ಕಾರಿಂದ ಇಳಿಯೋವಾಗ್ಲೇ ಆತನ ಜೊತೆ ಮನೋಹರ್ ಲಾಲ್ ಜೊತೆ ಇರೋ ಮಹಿಳೆ, ಆಕೆ ಯಾರು ಅಂತ ಗೊತ್ತಾಗಿಲ್ಲ, ಆದರೆ ಆಕೆ ಸಂಪೂರ್ಣ ಬೆತ್ತಲಾಗಿರ್ತಾಳೆ. ಮತ್ತು ಕಾರಿಂದ ಇಳಿದ ಮೇಲೆ ಆತ ನಡು ರಸ್ತೆಯಲ್ಲಿ, ಅದು ವಾಹನಗಳು ಸಂಚರಿಸೋ ಸಮಯದಲ್ಲೇನೆ ಆಕೆ ಜೊತೆ ಅಸಭ್ಯವಾಗಿ ನಡ್ಕೊತಾನೆ. ಈ ದೃಶ್ಯ ಹೈವೇಯ CCTV ಕ್ಯಾಮ್ರಾಗಳಲ್ಲಿ 2-3 ಆ್ಯಂಗಲ್ಗಳಲ್ಲಿ ಸೆರೆಯಾಗಿದೆ. ಈ ಒಂದು ದೃಶ್ಯಾವಳಿ ಈ ಮೇ 23ರಂದು ಈ ಒಂದು ಘಟನೆ ನಡೀತು. ಆದರೆ ಮೇ 23 ರಾತ್ರಿ ನಡೆದಂಥ ಈ ಘಟನೆ ಮೇ 24 ಎಲ್ಲ ಕಡೆ ವೈರಲ್ ಆಗಿದೆ. ಇವತ್ತು ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ಅದ್ರ ಬಗ್ಗೆ. ಮತ್ತು ಈ ಬಗ್ಗೆ BJP ನಾಯಕರನ್ನ ಕೇಳಿದ್ರೆ ಅವರು ಸಂಪೂರ್ಣವಾಗಿ ಇದರಿಂದ ಕೈ ತೊಳ್ಕೊಳ್ಳೋ ಎಲ್ಲ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಯಾಕೆಂದರೆ ಆತನ ಪತ್ನಿ BJP ಬೆಂಬಲಿತ ಜಿಲ್ಲಾ ಪಂಚಾಯತಿ ಸದಸ್ಯ ಆಗಿದ್ದರೂ ಕೂಡ ಆತನಿಗೂ ನಮಗೂ ಯಾವುದೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಅಷ್ಟೇ ಅಲ್ಲ, ಆತ ಏನಾದರೂ ಆನ್ಲೈನ್ ಮೂಲಕ BJPಗೆ ಪಂಚಾಯತಿ ಮೆಂಬರ್ ಆಗಿ BJP ಸದಸ್ಯ ಆಗಿ ರಿಜಿಸ್ಟರ್ ಆಗಿದ್ದಾನ ನಮಗೆ ಗೊತ್ತಿಲ್ಲ ಅಂತಲೂ ಹೇಳ್ತಿದ್ದಾರೆ. ಅಂದರೆ ಯಾವುದಾದ್ರೂ ಮಾಧ್ಯಮಗಳು ರೆಕಾರ್ಡ್ ತೆಗೆಸಿದ್ರೆ ಆತ BJP ಸದಸ್ಯ ಅನ್ನೋದನ್ನು ಈ ಮೂಲಕ, ಅಂದರೆ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿರ್ಬೋದು ಅಂತ. ಆದರೆ ಇದು ಎಲ್ಲರಿಗೂ ಗೊತ್ತಿರೋಂಥ ಒಂಥರ ಓಪನ್ ಸೀಕ್ರೆಟ್ ಥರ ಆಗಿದೆ. ಏನಂದರೆ ಆತ BJPಯ ಒಬ್ಬ ಪ್ರಭಾವಿ ವ್ಯಕ್ತಿಯಾಗಿದ್ದ, ಆ ಒಂದು ಗ್ರಾಮದ ಮಟ್ಟಿಗೆ, ಆ ಒಂದು ಹೋಬಳಿಯ ಮಟ್ಟಿಗೆ ಆತ ಪ್ರಭಾವಿಯಾಗಿದ್ದ ಅನ್ನೋದು. ಆದರೆ BJP ನಾಯಕರು ಈ ಒಂದು ಕೃತ್ಯ ಹಿನ್ನೆಲೆಯಲ್ಲಿ ಅವನಿಂದ ಎಲ್ಲ ರೀತಿಯಾದಂಥ ಒಂದು ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ರಮ್ಯಾ, ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ, ಈ ಘಟನೆ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಚುನಾಯಿತ ಪ್ರತಿನಿಧಿಗಳ ಈ ಒಂದು ರೀತಿಯಾದಂತಹ ನಡವಳಿಕೆ ಮತ್ತು ಬೇಜವಾಬ್ದಾರಿಗಳ ಬಗ್ಗೆ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕುತ್ತೆ ಅಲ್ವಾ ದಿಲೀಪ್? ಹೌದು, ಖಂಡಿತ. ಏನಂದರೆ ಒಂದು ರಸ್ತೆ ಅಂತ ಇರೋದು ಅದು ವಾಹನಗಳ ಸಂಚಾರ ಮಾಡೋದಕ್ಕೆ, ಮತ್ತು ಒಂದು ಸೇಫ್ಟಿ ರೂಲ್ಸ್ ಅಂತ ಇರುತ್ತೆ. ಆದರೆ ಕೇವಲ ಇದೊಂದು ಕಾನೂನಿಗೆ ವಿರುದ್ಧವಾಗಿರೋದಲ್ಲ, ನೈತಿಕವಾಗಿಯೂ ಕೂಡ ಇದೊಂದು ಅತ್ಯಂತ ಹೇಯ ಕೃತ್ಯ ಅಂತ ಹೇಳ್ಬೋದು. ಯಾಕೆಂದರೆ ಈ ರೀತಿಯಾದಂಥ ಘಟನೆಗಳು ನಡುರಸ್ತೆನಲ್ಲಿ ನಡೆದ್ರೆ ದೇಶ ಯಾವ ಕಡೆ ಹೋಗ್ತಿದೆ ಅನ್ನೋದಕ್ಕೆ, ಅದರಲ್ಲೂ BJP ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ಶಿಸ್ತಿನ ಪಕ್ಷದ ಮತ್ತು ಸಂಪ್ರದಾಯ ಮತ್ತು ಒಂದು ಹಿಂದೂ ಒಂದು ಧಾರ್ಮಿಕವಾದಂಥ ಹಿನ್ನೆಲೆಯನ್ನು ಇಟ್ಕೊಂಡು ನಾವು ಧರ್ಮಕ್ಕೋಸ್ಕರ ಅನ್ನೋ ರೀತಿಯಾದಂಥ ಸ್ಲೋಗನ್ಗಳನ್ನ, ಘೋಷಣೆಗಳನ್ನ ಮೊಳಗಿಸೋಂಥ BJP ಪಕ್ಷದ ಒಬ್ಬ ಸದಸ್ಯನೇ ಈ ಥರ ಮಾಡಿರೋದು ನಿಜಕ್ಕೂ ಪ್ರಶ್ನಾರ್ಹ. ಜೊತೆಗೆ ಇಲ್ಲಿ ಮಧ್ಯಪ್ರದೇಶದಲ್ಲಿ BJP ಸರ್ಕಾರ ಇದೆ. ಈ ರೀತಿಯಾದಂಥ ಅಧಿಕಾರ, ನಮ್ಮ ಹತ್ರ ಅಧಿಕಾರ ಇದೆ, ನಮ್ಮ ಹತ್ರ ಹಣ ಇದೆ ಅನ್ನೋದ್ರ ಮದ ಈ ರೀತಿಯಾದಂಥ ಕೃತ್ಯಗಳಿಗೆ ಕಾರಣ ಆಗ್ತಿದೆ ಅಂತ ಜನ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಜೊತೆಗೆ ಈ ಒಂದು ಘಟನೆ ಏನು ನಡೀತು, ಇದು ನಡೆದ ಮೇಲೆ, ವಿಡಿಯೋ ವೈರಲ್ ಆದಮೇಲೆ ಆತ ನಾಪತ್ತೆ ಆಗಿದ್ದಾನೆ, ತಲೆಮರೆಸ್ಕೊಂಡಿದ್ದಾನೆ. ಇನ್ನು ಆತನ ಜೊತೆಗಿದ್ದಂಥ ಮಹಿಳೆ ಯಾರು ಅಂತ ಇದುವರೆಗೂ ಗೊತ್ತಾಗಿಲ್ಲ. ಆಕೆ ಇನ್ನೂ ಅನಾಮಧೇಯಳಾಗಿದ್ದಾಳೆ, ಮತ್ತು ಆಕೆ ಕೂಡ ನಾಪತ್ತೆ ಆಗಿದ್ದಾಳೆ. ಆಕೆ ಮತ್ತು ಆತ ಇಬ್ಬರನ್ನೂ ಪೊಲೀಸ್ನವ್ರು ಹುಡುಕ್ತಾ ಇದ್ದಾರೆ.
ಶೀಘ್ರದಲ್ಲೇ ಅವ್ರು ಸಿಗ್ತಾರೆ ಅಂತ ಬಿಟ್ಟು ಡಿ ಜಿ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ಆದರೆ ಈ ರೀತಿಯಾದಂಥ ಒಂದು ಕೃತ್ಯಕ್ಕೆ ಯಾವ ರೀತಿಯಾದಂಥ ಕಡಿವಾಣ ಹಾಕಬೇಕು ಹೈವೇನಲ್ಲಿ, ಅದರಲ್ಲೂ ಹೈವೇನಲ್ಲಿ ಈ ಹಿಂದೆನೂ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗಿದ್ದಾವೆ, ಪ್ರಶ್ನೆಗಳಿದ್ದಿದ್ದಾವೆ ಹೈವೇ ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದರಲ್ಲೂ ಹೈವೇನಲ್ಲಿ ವೇಶ್ಯಾವಾಟಿಕೆ ಜಾಸ್ತಿ ಅನ್ನೋ ಒಂದು ಆರೋಪ ಕೂಡ ಇದೆ. ಏನೊಂದು ಹೈವೇನಲ್ಲಿ ಬರೋವಂಥ ಒಂದು ಹಮಾಮ್ಗಳಿರ್ಬೋದು ಮತ್ತು ಬೇರೆ ಇನ್ನೇನು ಒಂದು ಸ್ನಾನಗೃಹಗಳಂತ ಕರೀತಾರೆ, ಅಲ್ಲಿ ಈ ಒಂದು ವೇಶ್ಯಾವಾಟಿಕೆ ದಂಧೆ ನಡೆಯುತ್ತೆ. ಜೊತೆಯಲ್ಲೇ ಇಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರನ್ನ ಬಳಸ್ಕೊತಾರೆ ಅಂತಲೂ ಕೂಡ ಆರೋಪಗಳಿದ್ದಾವೆ. ಆದರೆ ಇವತ್ತು ನಡೆದಿರುವಂಥ ಏನು ಘಟನೆ ಇದೆ ಇದು ನಿಜಕ್ಕೂ ದೇಶಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿದೆ ರಮ್ಯಾ. ರೈಟ್ ದಿಲೀಪ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.